ಹಾಯ್ ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಇವತ್ತಿನ ಲವ್ ಸ್ಟೋರಿಗಳಿಗೆ ಗ್ಯಾರಂಟಿನೂ ಇರಲ್ಲ, ವಾರಂಟಿನೂ ಇರಲ್ಲ. ಪ್ರೀತಿ ವಿಚಾರದಲ್ಲಿ ನಂಬಿಕೆ ಬಹಳ ಮುಖ್ಯ. ಅದೇ ಇಲ್ಲ ಅಂತಂದರೆ ಪ್ರೀತಿ ಉಳಿದು ಬಹಳ ಡೌಟು. ಲವ್ ಟುಡೇ ಅನ್ನೋ ಸಿನಿಮಾದಲ್ಲಿ ಒಂದು ಮೊಬೈಲ್ ಫೋನ್ನಿಂದ ಸಂಬಂಧದಲ್ಲಿ ಆಗುವಂಥ ಎಡವಟ್ಟು ಹೇಗಾಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ನಾವಿವತ್ತು ಹೇಳುವಂಥ ಸ್ಟೋರಿಯ ಹೈಲೈಟ್ ಕೂಡ ಮೊಬೈಲ್. ಒಂದು ಮೊಬೈಲ್ನಲ್ಲಿರೋ ಫೋಟೋಸ್ ಏನೆಲ್ಲ ಮಾಡಿಬಿಟ್ಟಿದೆ ಅಂತ ಗೊತ್ತಾದರೆ ಇವಳದ್ದು ಏನು ಹಣೆ ಬರಹ ಗುರು ಅಂತ ನೀವು ಕೇಳ್ತೀರಾ. ತಮಿಳುನಾಡಿನ ಶ್ರುತಿ ಅನ್ನೋಳು ಬೆಂಗಳೂರಿನ ಸಜ್ಜಾಪುರದಲ್ಲಿರೋ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಒರಿಸ್ಸಾದ ವಂಶೀಕೃಷ್ಣ ನಡುವೆ ಶ್ರುತಿಗೆ ಪರಿಚಯ ಆಗಿ ಪ್ರೀತಿಯಾಗೋದಕ್ಕೆ ಟರ್ನ್ ಕೂಡ ಆಯಿತು. ಮುಂದೆ ನಿಮ್ಗೆ ಗೊತ್ತಿರೋ ಹಾಗೆ ಪಾರ್ಕು, ಪಬ್ಬು, ಸಿನಿಮಾಗಳಂತೆಲ್ಲ ಓಡಾಡ್ಕೊಂಡಿದ್ರು. ಮದುವೆ ಆಗೋಣ ಅಂತ ಇಬ್ಬರು ಮನೆಯಲ್ಲೂ ಒಪ್ಪಿಸಿ ಇನ್ನೇನು ಮದುವೆ ಡೇಟ್ ಫಿಕ್ಸ್ ಆಗಬೇಕು ಅನ್ನೋದ್ರೊಳಗೆ ಬ್ರೇಕಪ್ ಅಂತ ಶುರು ಮಾಡಿಕೊಂಡ್ರು. ಆ ಬ್ರೇಕಪ್ಗೆ ಕಾರಣವಾಗಿದ್ದು ಶ್ರುತಿಯ ಹಳೆ ಪ್ರೀತಿ. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಶ್ರುತಿ ಮಾಡಿದ್ದು ಅದೇ ಕೆಲಸ. ಯಾಕಂದರೆ ಈ ವಂಶೀಕೃಷ್ಣನ ಲವ್ ಮಾಡೋ ಮುಂಚೆ ಶ್ರುತಿ ಬೇರೊಬ್ಬ ಹುಡುಗನನ್ನು ಲವ್ ಮಾಡ್ತಾ ಇದ್ಲು. ಅವನ ಜೊತೆ ಬ್ರೇಕಪ್ ಆದಮೇಲೆ ವಂಶೀಕೃಷ್ಣನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಇರೋದನ್ನೆಲ್ಲ ಹೇಳಿಬಿಡೋಣ ಅಂತ ವಂಶೀಕೃಷ್ಣನ ಮುಂದೆ ತನ್ನ ಹಳೆ ಲವ್ ಮ್ಯಾಟ್ರನ್ನು ಹೇಳಿದಾಳೆ. ಹಳೆ ಲವ್ ಕಥೆಯನ್ನು ಯಾವಾಗ ಕೇಳಿದ್ನೋ ವಂಶೀಕೃಷ್ಣಗೆ ಸಿಕ್ಕಾಪಟ್ಟೆ ಮುಜುಗರ ಆಗತ್ತೆ. ಶ್ರುತಿಯ ಹಳೆ ಪ್ರೀತಿ ಕೇಳಿ ಶಾಕ್ ಆಗಿದ್ದ. ವಂಶೀಕೃಷ್ಣನಿಗೆ ಅದ್ಯಾವಾಗ ಶ್ರುತಿ ಹಳೆ ವಿಚಾರ ಗೊತ್ತಾಯಿತೋ ವಂಶೀಕೃಷ್ಣ ಹಾರ್ಟ್ ಬ್ರೇಕ್ ಆಗೋಗಿತ್ತು. ಅದಕ್ಕೋಸ್ಕರ ಶ್ರುತಿ ಜೊತೆ ಮದುವೆಯನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡ. ಶ್ರುತಿ ಕೂಡ ಒಪ್ಪಿಯೇ ವಂಶೀಕೃಷ್ಣನಿಂದ ದೂರವಾದ್ಲು. ಆದರೆ ಈ ಮಧ್ಯೆ ಶ್ರುತಿಗೆ ವಂಶೀಕೃಷ್ಣನ ಮೇಲೆ ಡೌಟ್ ಶುರುವಾಗಿದೆ. ಅದೇನೆಂದರೆ, ಲವ್ ಮಾಡ್ತಿದ್ದ ಟೈಮ್ನಲ್ಲಿ ಶ್ರುತಿ ವಂಶೀಕೃಷ್ಣ ಪರ್ಸ್ನಲ್ ಫೋಟೋಸ್ ಹಾಗೂ ವಿಡಿಯೋಸ್ ವಂಶೀಕೃಷ್ಣನ ಮೊಬೈಲ್ನಲ್ಲಿತ್ತು. ಪರ್ಸ್ನಲ್ ಫೋಟೋಗಳು ವಂಶೀಕೃಷ್ಣನ ಮೊಬೈಲ್ನಲ್ಲಿದ್ದರೆ ನನ್ನ ಫ್ಯೂಚರ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಭಯ ಶ್ರುತಿಗೆ ಶುರುವಾದಾಗ ಫೋಟೋಗಳನ್ನು ಡಿಲೀಟ್ ಮಾಡೋದಕ್ಕೆ ವಂಶೀಕೃಷ್ಣಗೆ ಹೇಳಿದ್ದು. ಡಿಲೀಟ್ ಮಾಡ್ತೀನಿ ಅಂದು ಫೋಟೋಗಳನ್ನು ಹಾಗೆ ವಂಶೀಕೃಷ್ಣ ಇಟ್ಕೊಂಡಿದ್ದ. ಈ ಫೋಟೋಗಳಿದ್ದರೆ ಮುಂದೆ ನನಗೆ ತೊಂದರೆ ಆಗ್ಬೋದು ಅಂತ ಶ್ರುತಿ ಮಾಡಬಾರದ ಕೆಲಸಕ್ಕೆ ಕೈ ಹಾಕಿದ್ಲು. ವಂಶೀಕೃಷ್ಣ ಫೋಟೋ ಡಿಲೀಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಶ್ರುತಿ ಅವನ ಮೊಬೈಲ್ ದೋಚುವಂಥ ಪ್ಲಾನನ್ನು ಹಾಕಿದ್ಲು. ಹೇಗಾದರೂ ಮಾಡಿ ವಂಶೀಕೃಷ್ಣ ಮೊಬೈಲ್ ರಾಬರಿ ಮಾಡಿದರೆ ಎಲ್ಲ ಮ್ಯಾಟ್ರ್ ಕ್ಲಿಯರ್ ಆಗೋಗುತ್ತೆ ಅಂತ ಸ್ಕೆಚ್ ಹಾಕಿದ್ಲು. ಅದಕ್ಕಾಗಿ ಈ ಶ್ರುತಿ ಮನೆಗೆ ಪೈಂಟ್ ಮಾಡೋದಕ್ಕೆ ಅಂತ ಬಂದಿದ್ದ ಸುರೇಶ್ ಆ್ಯಂಡ್ ಗ್ಯಾಂಗ್ ಜೊತೆ 1.5 ಲಕ್ಷಕ್ಕೆ ಮೊಬೈಲ್ ರಾಬರಿಗೆ ಡೀಲ್ ಕುದುರಿಸಿದ್ಲು. ಪ್ಲಾನ್ನಂತೆ ಸೆಪ್ಟೆಂಬರ್ 20ನೇ ತಾರೀಕು ಬೆಳ್ಳಂದೂರಿನ ಬೋಗನಹಳ್ಳಿಗೆ ಶ್ರುತಿ ವಂಶೀಕೃಷ್ಣನನ್ನು ಕರೆಸ್ಕೊಂಡ್ಳು. ವಂಶೀಕೃಷ್ಣ ಬೈಕ್ ಎಂಟ್ರಿ ಆಗ್ತಿದ್ದಂತೆ ಶ್ರುತಿ ಸುಪಾರಿ ಗ್ಯಾಂಗ್ ಬೈಕ್ ಬೇಕು ಅಂತಲೇ ಡಿಕ್ಕಿ ಹೊಡೆದ ಕಿರಿಕ್ ಮಾಡಿದ್ರು. ಮಾತಿಗೆ ಮಾತು ಬೆಳೆಸಿ ಜಗಳ ಮಾಡಿ ವಂಶೀಕೃಷ್ಣನ ಮುಖಕ್ಕೆ ಹೊಡೆದು ಮೊಬೈಲ್ ಕಿತ್ಕೊಂಡ್ರು. ಡೌಟ್ ಬರದೇ ಇರಲಿ ಅಂತ ಶ್ರುತಿ ಮೊಬೈಲ್ ಕೂಡ ಕಿತ್ಕೊಂಡ್ರು. ಇಲ್ಲಿಗೆ ಶ್ರುತಿ ಪ್ಲಾನ್ ವರ್ಕೌಟ್ ಆಗಿತ್ತು. ಆಮೇಲೆ ಮೊಬೈಲ್ ಕದ್ಕೊಂಡು ಹೋಗಿದ್ದ ಸುರೇಶ್ ಆ್ಯಂಡ್ ಗ್ಯಾಂಗ್ 2 ಮೊಬೈಲನ್ನು ತಂದು ಶ್ರುತಿ ಕೊಟ್ಟಿದ್ದಾರೆ. ಸುಪಾರಿಯಂತೆ 1.5 ಲಕ್ಷ ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡಿದ್ದಾಳೆ. ಆಮೇಲೆ ಶ್ರುತಿ ವಂಶೀಕೃಷ್ಣನ ಮೊಬೈಲ್ ಹೊಡೆದು ಹಾಕಿ ಆರಾಮಾಗಿದ್ಲು. ವಂಶೀಕೃಷ್ಣಗೂ ಕಂಪ್ಲೇಂಟ್ ಕೊಡೋದು ಏನು ಬೇಡ ಅಂತ ಕೇಳ್ಕೊಂಡ್ಳು. ಆದರೆ ಯಾವುದಕ್ಕೂ ಇರಲಿ ಅಂತ ವಂಶೀಕೃಷ್ಣ ಬೈಕ್ನ ನಂಬರ್ ಸಮೇತ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ. ವಂಶೀಕೃಷ್ಣ ಕೊಟ್ಟ ಕಂಪ್ಲೇಂಟ್ ಮೇಲೆ ಬೈಕ್ ನಂಬರ್ ಟ್ರೇಸ್ ಮಾಡಿದ ಸುಪಾರಿ ಪಡೆದಿದ್ದ ಸುರೇಶ್ ಆ್ಯಂಡ್ ಗ್ಯಾಂಗ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಪೊಲೀಸ್ ಸ್ಟೈಲ್ನಲ್ಲಿ ಎನ್ಕ್ವೈರಿ ಮಾಡಿದಾಗ ಶ್ರುತಿ ಮಾಡಿದ ಮೊಬೈಲ್ ಸ್ಕೆಚ್ ಬಟಾ ಬಯಲಾಗಿದೆ. ಈಗ ಶ್ರುತಿ ಸೇರಿ ಮೊಬೈಲ್ ದೋಚಿದ 5 ಜನರನ್ನು ಬೆಳ್ಳಂದೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರೀತಿ ವಿಚಾರದ ನಂಬಿಕೆಯಲ್ಲಿ ಇಶ್ಯೂ ಇದ್ದಾಗ ಆ ಪ್ರೀತಿ ಉಳಿಯಲ್ಲ. ಶ್ರುತಿ ಮತ್ತು ವಂಶೀಕೃಷ್ಣ ವಿಚಾರದಲ್ಲೂ ಇದೇ ಆಗಿತ್ತು. ಆದರೆ ಶ್ರುತಿ ಮಾತಲ್ಲಿ ಎಲ್ಲ ಕ್ಲಿಯರ್ ಮಾಡಿಕೊಳ್ಳೋ ಬದಲು ಎಡವಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ಲು. ಆ ಎಡವಟ್ಟಿನಿಂದಾಗಿ ಈಗ ಜೈಲಿನ ಕಂಬಿಗಳನ್ನು ಎಣಿಸ್ತಾ ಇದ್ದಾಳೆ. ಅದಕ್ಕೆ ಹೇಳೋದು ಆತುರಗಾರನಿಗೆ ಬುದ್ಧಿಮಟ್ಟ ಅಂತ. ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.